ತಹಶೀಲ್ದಾರ್ ಮುಖಾಂತರ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದನ್ನ ನಮ್ಮ ಸ್ವಾಮಿಯವರು ಓದಿ ಹೇಳ್ತಾರೆ. ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸೌನು ಇವರಿಗೆ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಟಿ.ಎ. ನಾರಾಯಣಗೌಡ ಹಾಗೂ ರಾಜ್ಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯರೇ, ಕರ್ನಾಟಕ ರಾಜ್ಯದ ಎಲ್ಲ ಜಲ ಭಾಷೆ ವಿಚಾರವಾಗಿ ಸುಮಾರು 30 ವರ್ಷಗಳಿಂದ ಕನ್ನಡ ನಾಡಿನ ಅಸ್ಮಿತೆ ಬಗ್ಗೆ ಹೋರಾಟ ಮಾಡುತ್ತಾ ಕೇಂದ್ರದಲ್ಲಿ ಆಗಲಿ ಹಾಗೂ ರಾಜ್ಯದಲ್ಲಿ ಆಗಲಿ ಯಾವುದೇ ಸರ್ಕಾರ ಇರಲಿ ಹೋರಾಟದ ಕಹಳೆಯನ್ನು ಮೊಳಗಿಸಿದಂಥ ನಮ್ಮ ವೀರ ಕನ್ನಡ ನಾಡಿನ ಸೇನಾನಿ ಹಾಗೂ ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ವೀರ ಹೋರಾಟಗಾರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಟಿ.ಎ. ನಾರಾಯಣಗೌಡ ಇವರನ್ನು ಹಾಗೂ ಇವರ ಸಂಗಡಿಗರನ್ನು ಬಂಧಿಸಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸೌನೂರು ತಾಲೂಕಾ ಘಟಕ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಅವರನ್ನು ಈಗಲೇ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸುತ್ತೇವೆ. ಬಲೋ ಭಾರತ್ ಮಾತಾ ಕಿ ಬಲೋ ಕರ್ನಾಟಕ ಮಾತಾ ಕಿ ಜೈ ಭುವನೇಶ್ವರಿ. ದಂಡಾಧಿಕಾರಿಗಳಿಗೆ ಮೊದಲು ವಂದನೆಗಳು. ಬಂಧುಗಳೇ, ನಾಡ ಸೇನಾನಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯದ ಅಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರನ್ನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಬಂಧಿಸಿದೆ ಹಾಗೂ ಅವರಿಗೆ 8 ದಿನಗಳ ಕಾಲ ಕಸ್ಟಡಿ ಒಪ್ಪಿಸುವಂತ ಕಾರ್ಯವನ್ನು ಇವತ್ತು ಸರ್ಕಾರ ಮಾಡಿದೆ ನಿನ್ನೆ. ಅದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರನ್ನು ಹತ್ತಿಕ್ಕುವಂತ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದ್ದು, ಇದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಸಂಘಟನೆ ಸವಣೂರಿನಿಂದ ನಾವು ಅದಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ತಹಶೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಒಂದು ಗಡುವು ಏನಂತಂದ್ರೆ, ಕೂಡಲೇ ನಾರಾಯಣಗೌಡರನ್ನ ಬಂಧಿಸಿದ್ದನ್ನ ನಾವು ಖಂಡಿಸುತ್ತೇವೆ ಮತ್ತು ಅವರನ್ನು ಬಿಡುಗಡೆಗೊಳಿಸಬೇಕು. ಅವರ ಕೂಟ ರಾಜ್ಯ ಪದಾಧಿಕಾರಿಗಳು ಹಾಗೂ ಇನ್ನಿತರ ನಮ್ಮ ಕರವೇ ಕಾರ್ಯಕರ್ತರನ್ನ ಬಂಧಿಸಿರುವುದು ಖಂಡನಾರ್ಹ ಮತ್ತು ಕೂಡಲೇ ಅವರನ್ನ ಬಿಡುಗಡೆಗೊಳಿಸಿ ಅವರ ಮೇಲೆ ಇರುವಂತ ಕೇಸುಗಳನ್ನ ಎಲ್ಲ ವಾಪಸ್ ತಗೊಳ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸವಣೂರಿನಿಂದ ನಾವು ಆಗ್ರಹಣೆ ಮಾಡ್ತಾ ಇದ್ದೇವೆ. बोलो भारत माता की जय, बोलो भारत माता की जय. कन्नड़ ताई भुवनेश्वರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೂ ಹೋರಾಟ? ಎಲ್ಲುವರೆಗೂ ಹೋರಾಟ. ಅಯ್ಯಯ್ಯೋ